ಸುಧಾಕರ್ಗೆ ಭಾರತೀಯ ಜನತಾ ಪಾರ್ಟಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ದಿನ್ನೂರು ಗ್ರಾಮದ ಸುಕನ್ಯಾ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊದಲೇ ಮಾತುಕತೆ ನಡೆಸಿಕೊಂಡ ಹಾಗೆ 2ನೇ ಅವಧಿಯ ಅಧ್ಯಕ್ಷ ಚುನಾವಣೆಯಲ್ಲಿ 2.5 ವರ್ಷದ ಅವಧಿಗೆ ಅಧ್ಯಕ್ಷ ಪಟ್ಟಕ್ಕೆ ಇಬ್ಬರು ಒಪ್ಪಂದ ಮಾಡಿಕೊಂಡಿದ್ದು, ಅದರಂತೆ ಈ ಹಿಂದೆ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದ ಗೌಚೇನಹಳ್ಳಿ ಸರಸ್ವತಿ ಕಿಟ್ಟಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಉಳಿದ ಅವಧಿಗೆ ದಿನ್ನೂರು ಸುಕನ್ಯಾ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಅನಿಲ್ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಬೆಂಬಲಿತರು ದಿನ್ನೂರು ಸುಕನ್ಯಾ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಅಭಿಮಾನಿಗಳು ಗೆದ್ದು ಅಭ್ಯರ್ಥಿಗಳಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮೊದಲ ಬಾರಿಗೆ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಮಂತ್ರಿಯವರಿಗೆ ಮತ್ತು ಡಾಕ್ಟರ್ ಕೆ ಸುಧಾಕರ್ ಸಂಸದರು ಹಾಗೂ ಮಾಜಿ ಸಚಿವರು ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮದು ಇದು ಕಳವಾರ ಮತ್ತು ದಿನ್ನೂರು ಗ್ರಾಮದ ಮತದಾರರಿಗೆ ಮೊದಲ ಬಾರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಅವ್ರಿಗೆ ಗೆಲ್ಲಿಸಿದ್ದಕ್ಕೆ ಇವತ್ತು ನಾವು ಸುಕನ್ಯಾ ಮೂರ್ತಿ ಅಂತಂದ್ಬಿಟ್ಟು ನಾವು ಅಧ್ಯಕ್ಷರಾಗೋದಕ್ಕೆ ಕಾರಣ. ಅದಾದ ನಂತರ ಮತ್ತು ನಮ್ಮ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಸದಸ್ಯರಾದಂತಹ ಶಿವಕುಮಾರ್ ಅಣ್ಣರು ಮತ್ತು ಆಮೇಲೆ ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವರಿಬ್ಬರ ನೇತೃತ್ವದಲ್ಲಿ, ಯುವ ಮುಖಂಡರು ಇಬ್ಬರ ನೇತೃತ್ವದಲ್ಲಿ ಹಾಗೂ ನಮ್ಮ ಸುಧಾಕರ್ ಸರ್ ಅವರ ಅನುಮತಿ ಮೇರೆಗೆ ನಮ್ಮನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ನಾವು ಯಾವುದೇ ರೀತಿಯಂಥ ಇವ್ರಿಗೆ ಕೆಟ್ಟ ಹೆಸರು ಬರೋ ಥರ, ಯಾವುದೇ ರೀತಿಯ ನಮ್ಮ ಮುಖಂಡರಿಗೆ ಕೆಟ್ಟ ಹೆಸರು ಬರೋ ಥರ ಮತ್ತು ನಮ್ಮ ಸಾಹೇಬ್ರಿಗೆ ಕೆಟ್ಟ ಹೆಸರು ಬರೋ ಥರ ನಾವು ನಡ್ಕೊಳ್ಳೋದಿಲ್ಲ. ಆ ರೀತಿಯಾಗಿ ಎಲ್ಲ ಮೆಂಬರ್ಗಳನ್ನ ಮತ್ತು ಯಾವುದೇ ಆಗದಂತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 22 ಜನ ಮೆಂಬರ್ಗಳಿದ್ದಾರೆ. ಎಲ್ಲರನ್ನೂ ಒಂದೇ ಸಮನಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದಂತೆ ನಾವೆಲ್ಲರೂ ಅನುಸರಿಸ್ಕೊಂಡು ಏನೇ ಅಭಿವೃದ್ಧಿ ಇದ್ದರೂ ನಾವಿಬ್ಬರು ಕೂತು ಚರ್ಚೆ ಮಾಡಿಕೊಂಡು ಹೊಂದಾಣಿಕೆಯಿಂದ ತೆಗೆದುಕೊಂಡು ಹೋಗ್ತೀವಿ. ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿ ಕೆಲಸಗಳು ತುಂಬ ಚೆನ್ನಾಗಿ ಆಗ್ತಿದೆ. ಏನಪ್ಪ ಅನುದಾನ ಈಗಿರೋಂಥ ಶಾಸಕರು ಯಾವುದೇ ಅನುದಾನ ನಮ್ಮ ಪಂಚಾಯತಿಗೆ ಬಂದಿಲ್ಲ. ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ನಿಟ್ಟಿನಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ತುಂಬ ಸ್ವಚ್ಛತೆಯಿಂದ ಕಾಪಾಡ್ಕೊತಾ ಇದ್ದಾರೆ. ಚರಂಡಿಗಳಾಗ್ಬೋದು, ಇನ್ನೊಂದಾಗ್ಬೋದು. ಗ್ರಾಮ ಪಂಚಾಯತಿ ವತಿಯಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ತಿದೆ. ಇದು ಒಟ್ಟಿಗೆ ಇದೊಂದೇ ಸಾಕಾಗಲ್ಲ. ಅದ್ರ ಜೊತೆ ಶಾಸಕರ ಫಂಡು ಬೇಕಾಗೈತೆ ಮತ್ತು ಕೊಡಬೇಕಾಗುತ್ತೆ. ಸಚಿವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಒಂದು ಅಭಿವೃದ್ಧಿ ಮಾಡೋದಕ್ಕೋಸ್ಕರ, ಅದರಲ್ಲಿ ಮುಖ್ಯವಾಗಿ ವಿಶ್ವೇಶ್ವರಯ್ಯನ ಹುಟ್ಟಿದೂರಿದು, ಇದರಲ್ಲಿ ತುಂಬ ಅಭಿವೃದ್ಧಿ ಮಾಡಬೇಕಾಗಿದ್ದಂಥ ಸ್ಥಳ ಇದು. ಅವರು ಈ ಕಡೆಗೆ ಅವ್ರ ದೃಷ್ಟಿ ಈ ಕಡೆ ನೋಡಿ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಕೇಳ್ಕೊತೀರಿ. ಈ ನಿಟ್ಟಿನಲ್ಲಿ ಈಗ 2ನೇ ಅವಧಿಗೋಸ್ಕರ ಸುಕನ್ಯಾ ಮೂರ್ತಿಯವರು ಆಯ್ಕೆ ಆಗಿದ್ದಾರೆ. ನಮ್ಮ ಸುಧಾಕರ್ ಅಣ್ಣವರು ನೇತೃತ್ವವಾಗಿ ಅವರು ಹೇಳಿದ ಮೇಲೆ ಅವ್ರು ಏನಂತ ಅವ್ರ ಮಾತಿನಂತಲೇ ಅದೇ ಥರ ಅವ್ರು ರಾಜೀನಾಮೆ ಕೊಟ್ಟು, ಹಿಂದೆ ರಾಜೀನಾಮೆ ಕೊಟ್ಟರು. ಈಗ ಮತ್ತೆ ಸುಕನ್ಯಾ ಮೂರ್ತಿಯವರು ಅಧ್ಯಕ್ಷರಾಗಿದ್ದಾರೆ. ಮತ್ತು ಉಪಾಧ್ಯಕ್ಷರಾಗಿ ಶಿವರಾಜ್ ಅವರಾಗಿದ್ದಾರೆ 2ನೇ ಬಾರಿಗೆ. ಅವರೇನಿಲ್ಲ ನಮ್ಮ ಆಡಳಿತ ನಮ್ಮ ಪಂಚಾಯತಿಲಿ ಒಳ್ಳೆ ಸ್ವಚ್ಛತೆ, ಪಂಚಾಯತಿಲಿ ಒಳ್ಳೆ ಅಭಿವೃದ್ಧಿ, ಯಾರಿಗೇ ಆಗಿರಲಿ ಬಂದಿರತಕ್ಕಂಥವ್ರು, ಇಲ್ಲಿ ಬಡಬಗರು ಬಂದವ್ರಿಗೆ ಏನೇ ಕೆಲಸ ಇರಲಿ ತಕ್ಷಣ ಮಾಡಿಕೊಟ್ಟು ಅವ್ರನ್ನ ಕಳಿಸ್ಕೊಟ್ರೆ ಅಷ್ಟೇ ಸಾಕು. ನಮಗೆ ಯಾರೂ ಇಲ್ಲಿ ನಿಲ್ಲಬಾರ್ದು. ಗ್ರಾಮ ಪಂಚಾಯತಿ ಹತ್ರ ಬಂದು ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ ಅಂತ ಕಾಯಬಾರ್ದು. ಹಾಗಾಗಿ ಅವ್ರಿಗೆ ಅದೊಂದು ನಾವು ಸೂಚನೆ ಅವ್ರು ಕೇಳ್ತಾ ಇದ್ದೀವಿ. ಅವರಿಂದ ಅದೇ ಬಯಸ್ತಾ ಇರೋದು, ಸ್ವಚ್ಛತೆ ಮತ್ತು ಇಲ್ಲಿ ಬಡಬಗರಿಗೆ ಒಂದು ಅನುಕೂಲ ಆಗೋಂಥದ್ದು ಕೆಲಸ ಮಾಡಿಕೊಡ್ಬೇಕು, ಯಾವುದೇ ಒಂದು ಅಭಿವೃದ್ಧಿ ಆಗಿದೆ. ಈ ವೇಳೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಜಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು, ಜೆಡಿಎಸ್, ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.